ಮಾಡೋಕ್ಕಾಗಲ್ಲ, ಪಾಪ್ಯುಲೇಟ್ ಮಾಡಲ್ಲ, ಜನ ಸೇರೋಕ್ಕಾಗಲ್ಲ. ಕಡೆಗೆ ಮೂಲೆಗದ್ದೆ ಸ್ವಾಮೀಜಿಯವ್ರ ಹತ್ರ ಹೋಗಿ ನಮಗೆ ಬೇಕಾದರೆ ಒಂದು 15-20 ಜನ ಹೋಗಿ ಅವ್ರ ಸಮ್ಮುಖದಲ್ಲಿ ಇದನ್ನು ಬಿಡುಗಡೆ ಮಾಡಿ ಇದು ಮಾಡಿದ್ವಿ. ಆದರೆ ಅಮೀನ್ ಮಠ ಹೇಳಿದವ್ರದ್ದು ಹೇಗಿದ್ದೋ ನಮ್ಮ ಮನಸ್ಸಿನಲ್ಲಿದ್ದಾಗ ಸಮಾಜಕ್ಕೆ, ಮುಂದಿನ ಸಮಾಜಕ್ಕೆ ಬೇಕಾಗ್ತಕ್ಕಂಥ ನ್ಯಾಯ ಅನ್ಯಾಯ ನಮಗೆ ತಿಳಿದ ಇದನ್ನು ಎಲ್ಲದನ್ನು ಇಲ್ಲಿ ಬರೆದಿದ್ದೀವಿ. ಆಮೇಲೆ ನಾನು ತಪ್ಪು ಮಾಡಿದ್ದನ್ನು ಬರೆದಿದ್ದೀನಿ, ನನ್ನ ಅಧಿಕಾರದ ಅವಧಿಯಲ್ಲಿ ಕೆಲವು ಫೋರ್ಜರಿ ಮಾಡಿದ್ದನ್ನು ಬರೆದಿದ್ದೀನಿ, ಮತ್ತು ಸಮಾಜಕ್ಕೆ ಒಳ್ಳೆಯದಾಗ್ತಕ್ಕಂಥ ಎಲ್ಲ ನಾನು ಇದನ್ನು ಕೂಡ ಹೇಳಿದ್ದೀನಿ. ಅಧಿಕಾರ ಇದ್ದಾಗ ಸಾಕ್ಷರತೆ ಆಂದೋಲನ ಮಾಡಿದ್ವಿ, ಮತ್ತು ಈ ವಿಶೇಷವಾಗಿ ಯೋಜನಾ ಮೇಳ ಮಾಡಿದ್ವಿ. ಮತ್ತು ಈ ನಮ್ಮ ತಾಲೂಕಿಗೆ 25 ಹೈಸ್ಕೂಲ್ ತೆಗೆಬಂದಿದ್ದೀನಿ. ಪ್ರೈಮರಿ ಸ್ಕೂಲ್ ಎಷ್ಟೋ ಲೆಕ್ಕ ಗೊತ್ತಿಲ್ಲ. 7 ಜೂನಿಯರ್ ಕಾಲೇಜ್ ತಂದಿದ್ದೀನಿ, 2 ಫಸ್ಟ್ ಏಡ್ ಕಾಲೇಜ್ ತಂದಿದ್ದೀನಿ. ಆಮೇಲೆ ಈ ಶೈಕ್ಷಣಿಕ ಕ್ರಾಂತಿನೇ ಮಾಡಿದ್ದೀನಿ ನನಗದು ಸಮಾಧಾನ ಇದೆ. ಮತ್ತು ನಮ್ಮ ಜನಕ್ಕೆ ಬೇಕಾಗ್ತಕ್ಕಂಥ ತೊಂದರೆಯಲ್ಲಿರ್ತಕ್ಕಂಥ ಬಗರ್ಕುಂ ರೈತರಿಗೆ 8,000 ಹಕ್ಕುಪತ್ರ ಕೊಟ್ಟು ಅವರೆಲ್ಲರೂ ಕೂಡ ಅದರ ಮೇಲೆ ಜಮೀನು ಮೇಲೆ ಹೋಗಿ ಅದರ ಮೇಲೆ ಕ್ರಾಪನ್ನು ತೆಗಿತಾ ಇದ್ದಾರೆ. ಇವತ್ತು ನಾವು ಸಾಕ್ಷರತೆ ಆಂದೋಲನ ಮಾಡಿದ್ದಕ್ಕೆ ಎಲ್ಲರೂ ವಿದ್ಯಾವಂತರಾಗಿದೆ. ಹೆಬ್ಬಟ್ಟು ನಮ್ಮಲ್ಲಿ ಇಲ್ಲವೇ ಇಲ್ಲ. ಆಮೇಲೆ ನಾನು ತಂದ 25 ಹೈಸ್ಕೂಲ್ನಲ್ಲಿ ಇವತ್ತಿಗೂ ಕೂಡ ಹೆಚ್ಚು ಕಡಿಮೆ ಎಲ್ಲ ಹೈಸ್ಕೂಲುಗಳು ಪದೇ 100% ಇರ್ತದೆ. ಬೆಳ್ಳೂರು 100%, ಕಾರ್ಗಡಿ 100%, ಜಯನಗರ 100%, ಸೊನ್ಲೆ 15 ವರ್ಷದಿಂದ 100% ಬರ್ತಾಯಿದೆ. ಆಮೇಲೆ ಗರ್ತಿಕೆರೆ, ಹೆದ್ದಾರಿಪುರ ಎಲ್ಲ ಹೈಸ್ಕೂಲ್ ನಾನು ತಂದು ಎಲ್ಲ ಹೈಸ್ಕೂಲು 100% ರಿಸಲ್ಟ್ ತರ್ತಾ ಇದ್ದಾಗ ಗೌರ್ಮೆಂಟ್ ಹೈಸ್ಕೂಲ್ನಲ್ಲಿ. ಇದು ನನಗೆ ಸಮಾಧಾನ ಇದೆ, ತೃಪ್ತಿ ಇದೆ. ಮತ್ತು ಬಹುಶಃ ಒಬ್ಬರು ಶಾಸಕರಾಗಿ ಇಷ್ಟು ಹೈಸ್ಕೂಲು ಶಾಲೆ ಓಪನ್ ಮಾಡಿದ್ರು ಬೇರೆ ಯಾರೂ ಮಾಡ್ದಂಗಿಲ್ಲ, ಸಾಧ್ಯ ಇಲ್ಲ. ಮಾಡಿದಾರೋ ಇಲ್ಲ ಆಗಿಲ್ಲ, ನೀವು ಮಾಡಿದಿರಿ. ನೀವು ಒಬ್ಬರೇ ಅನ್ಸುತ್ತ ದಾಖಲೆ. ಅದು ಹೊಸನಗರದಂಥ ಹಿಂದುಳಿದ ತಾಲೂಕಲ್ಲಿ ನೀವು ಮಾಡಿರೋದು ಇದೆಯಲ್ಲ, ಅದು ದೊಡ್ಡ ಕೆಲಸ. ಈ ಕೆಲಸ ಎಲ್ಲ ಮಾಡಿದರೂ ಕೂಡ ಇನ್ನೊಂದು ನಾನು ಯಾಕೆ ಸ್ವಲ್ಪ ಆಕ್ರೋಶದಿಂದ ಹೇಳ್ತೀನಿ ಅಂದರೆ, ನಾನು ಯಾರಿಗೆ ಜೀವ ಉಳಿಸಿದ್ದೇನೋ, ಯಾರಿಗೆ ನೌಕರಿ ಕೊಡಿಸಿದ್ದೇನೋ, ಯಾರಿಗೆ ನ್ಯಾಯ ಕೊಡಿಸಿನೋ ಅವ್ರು ಯಾರೂ ನನ್ನ ಜೊತೆಗೆ ಉಳಿಲಿಲ್ಲ. ಅದು ಎಲ್ಲ ಕೆಲವು ಒಂದು 4-6 ಚಾಪ್ಟರ್ ಅದರಲ್ಲಿದೆ, ಉದಾಹರಣೆ ಕೊಟ್ಟಿದ್ದೀನಿ. ಆ ಕಾರಣಕ್ಕಾಗಿ ನಾನು 10 ಸಾರಿ ವಿಧಾನಸಭೆ ಸ್ಪರ್ಧೆ ಮಾಡಿದರೆ 7 ಸಾರಿ ಸೋತಿದ್ದೇನೆ. ಅಂದರೆ ಶ್ರೀಕಂಠ ಅವರು ಈ ಪುಸ್ತಕನ ನಿಮಗೆ ತಂದು ಕೊಟ್ಟಿದ್ದು ನಿಮಗೆ ಭಾಳ ತೃಪ್ತಿ ಇದೆ. ಮತ್ತೆ ನೀವು ಹೇಳಿದ್ದೆಲ್ಲ ಇದರಲ್ಲಿ ದಾಖಲಾಗಿದ್ದರಿಂದ ನೀವು ನಿರಾಳರಾದ್ರಿ. ಇನ್ನೂ ಹೇಳಬೇಕಾದ್ದು ಇನ್ನೂ ಅನೇಕ ಇತ್ತು. ಅದು ಇನ್ನೊಂದು 2ನೇ ಭಾಗದಲ್ಲಿ ಮಾಡಿ. ಅಷ್ಟೊತ್ತಿಗೆ ಅಲ್ಲ, 2ನೇ ಭಾಗದಲ್ಲಿ ಮಾಡಿ.